ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ. ಕೆಲವು ದಿವಸಗಳು ಈ ಸಂಚಿಕೆಯನ್ನು ನಿಮ್ಮ ಮುಂದೆ ತರಲು ಸಾಧ್ಯವಾಗಲಿಲ್ಲ ಸೇವೆಯ ನಿಮಿತ್ತವಾಗಿ. ಮತ್ತೊಮ್ಮೆ ಈಗ ದೇವರು ತರುವುದಕ್ಕೆ ಸಹಾಯ ಮಾಡಿದ್ದಾರೆ. ಎಲ್ಲರೂ ಈ ಟ್ರಂಪ್ ಮತ್ತೊಮ್ಮೆ ಅಧ್ಯಕ್ಷನಾಗಿದ್ದರ ಕುರಿತಾಗಿ ನೀವು ಒಂದು ಸಂಚಿಕೆ ಮಾಡಿ ಎಂಬುದಾಗಿ ಮೆಸೇಜ್ ಎಲ್ಲವನ್ನು ಕೂಡ ಕಳುಹಿಸಿದ್ದರು. ಇವತ್ತು ನಾವು ಅದರ ಕುರಿತಾಗಿ ನೋಡಲಿದ್ದೇವೆ. ಟ್ರಂಪ್ 2.0 ಅಂದರೆ ಎರಡನೇ ಬಾರಿಗೆ ಟ್ರಂಪ್ ಬಂದಿದ್ದಾರೆ. ಇದರ ಹಿಂದೆ ಯಾವ ಬದಲಾವಣೆಗಳು ಆಗುತ್ತದೆ ಎಂಬುದರ ಕುರಿತಾಗಿ ನೋಡಲಿದ್ದೇವೆ. ಬನ್ನಿ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ ಟ್ರಂಪ್ ಬಂದ ಕೂಡಲೇ ನೀವು ನೋಡುವುದಾದರೆ ನಾನು ಬಹಳ ಆಶ್ಚರ್ಯಪಟ್ಟಂತಹ ವಿಷಯ ಅದೇನೆಂದರೆ, ಸತ್ಯವೇದದಲ್ಲಿ ಸೊಲೊಮೋನನ್ನು ಅಭಿಷೇಕ ಮಾಡಿದ ಕೂಡಲೇ ದಾವೀದನು ಹೇಳುತ್ತಾನೆ, ಸೊಲೊಮೋನನ್ನು ಅರಸನನ್ನಾಗಿ ಮಾಡಿ ಎಂದು. ಆ ಮಾತನ್ನು ಹೇಳಿದ ಕೂಡಲೇ ಅದೋನಿಯನು ಭಯಪಟ್ಟನೆಂಬುದಾಗಿ ಇದೆ. ಆ ಅಭಿಷೇಕದ ಆ ಒಂದು ಪವರ್ ಎಂಬುದು ಅದೇ. ಒಬ್ಬನನ್ನು ಅರಸನನ್ನಾಗಿ ಅಭಿಷೇಕ ಮಾಡಿದ್ರು ಸರಿ, ಯಾಜಕನನ್ನಾಗಿ ಅಭಿಷೇಕ ಮಾಡಿದ್ರು ಸರಿ, ಒಬ್ಬ ಅರಸನನ್ನೇ ದೇವರು ಏರ್ಪಡಿಸುತ್ತಾರೆ. ಒಬ್ಬ ಟ್ರಂಪ್ ಅನ್ನು ಅವರು ಇನ್ನೂ ಕೂಡ ಪದವಿಯನ್ನು ತೆಗೆದುಕೊಂಡಿಲ್ಲ, ಆದರೆ ಅವರು ಅಧ್ಯಕ್ಷರು ಆದರು ಎನ್ನುವಂತಹ ಸುದ್ದಿಯನ್ನು ಬಂದ ಕೂಡಲೇ ನೀವು ನೋಡುವುದಾದರೆ ಲೋಕದ ಆರ್ಥಿಕ ವ್ಯವಸ್ಥೆಯಿಂದ ಚಿಕ್ಕ ದೇಶದ ತನಕ ಒಂದು ಕದಲಿಸುವಿಕೆಯನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತಿದೆ. ಹಾಗಾದ್ರೆ ಪೋಸ್ಟಿಂಗ್ ನ ಪವರ್ ಏನೆಂಬುದಾಗಿ ನೋಡಿ. ಇನ್ನೂ ಕೂಡ ಅವರು ಪದವಿಗೆ ಬಂದಿಲ್ಲ. ನಾನು ಆಶ್ಚರ್ಯಪಟ್ಟೆ. ಟ್ರಂಪ್ ಬಂದ ಕೂಡಲೇ ಮಧ್ಯಪ್ರಾಚ್ಯ ದೇಶಗಳು ಬೇರೆ ರೀತಿಯಾಗಿ ಮಾರ್ಪಡುತ್ತಿದೆ. ಭಾರತ, ಚೀನಾ ಬೇರೆ ರೀತಿಯಾಗಿ ಬದಲಾಗುತ್ತಿದೆ. ರೆಸಲ್ಯೂಷನ್ ಬೇರೆ ರೀತಿ ತೆಗೆದುಕೊಳ್ಳುತ್ತಿದ್ದಾರೆ. ಎಲ್ಲವೂ ಕೂಡ ವ್ಯತ್ಯಾಸವಾಗುತ್ತಿದೆ. ಅದು ಟ್ರಂಪ್ ನ ನಿಮಿತ್ತವಾಗಿ ಅಥವಾ ಪದವಿಯ ನಿಮಿತ್ತವಾಗಿ ಎಂಬುದಾಗಿ ನೋಡುವುದಾದರೆ ಮುಖ್ಯವಾಗಿ ಆ ಪದವಿಯ ನಿಮಿತ್ತ. ಆದರೆ ಆ ಪದವಿಗೆ ಜೋ ಬಿಡನ್ ಬರುವಾಗ ಈ ರೀತಿ ಆಗಲಿಲ್ಲ. ಆದರೆ ಟ್ರಂಪ್ ಬರುವಾಗ ಅಷ್ಟೊಂದು ಬದಲಾವಣೆ ಉಂಟಾಗುತ್ತಾ ಇದೆ. ಹಾಗಂದರೆ ಆ ಪದವಿ ಆಗಿರಲಿ, ಆ ಪದವಿಯಲ್ಲಿ ಇರುವಂತವರಾಗಿರಲಿ, ಎಂತವರಾಗಿ ಇದ್ದಾರೆ ಎನ್ನುವಂಥದ್ದೇ ಬಹಳ ಮುಖ್ಯ. ಟ್ರಂಪ್ ಎರಡನೇ ಬಾರಿ ಬಂದಿದ್ದಾರೆ. ಈ ಟ್ರಂಪಿನ ಈ ಒಂದು ಕಾರ್ಯ, ಎರಡನೆಯದಾಗಿ ಆರಿಸಿಕೊಳ್ಳಲ್ಪಟ್ಟ ಫಲಿತಾಂಶ ಏನಾಗಿದೆ ಎಂಬುದಾಗಿ ನೋಡುವುದಾದರೆ, ಫಸ್ಟ್ ಏನು ನಡೆಯುತ್ತದೆ ಎಂದು ಕೇಳುವುದಾದರೆ ಚೆನ್ನಾಗಿ ಗಮನಿಸಿ ನೋಡಿರಿ. ಟ್ರಂಪ್ಗಿಂತ ಮುಂಚೆ ಜೋ ಬಿಡನ್ ಇರುವಾಗ ಮಧ್ಯಪ್ರಾಚ್ಯ ದೇಶಗಳು ಬೇರೆ ರೀತಿಯಾಗಿ ಇತ್ತು. ಈಗ ಟ್ರಂಪ್ ಬಂದ ಕೂಡಲೇ, ಇನ್ನೂ ಪದವಿಗೆ ಬಂದಿಲ್ಲ, ಟ್ರಂಪ್ ಬಂದ ಕೂಡಲೇ ನೀವು ನೋಡುವುದಾದರೆ ಎಲ್ಲರೂ ಕೂಡ ಸೇರಿ, ಅಂದ್ರೆ 57 ದೇಶಗಳು ಕೂಡ ಸೇರಿ ಒಂದು ತೀರ್ಮಾನ ಇಸ್ರೇಲ್ ಅಗೇನ್ಸ್ಟ್ ಆಗಿ ಮಾಡಿದ್ದಾರೆ. ಅದನ್ನು ಬಹಳ ಮುಖ್ಯವಾಗಿ ಮುಂದೆ ನಿಂತು ನಡೆಸಿದ್ದು ಯಾರಂದ್ರೆ ಸೌದಿ ಅರೇಬಿಯಾನೇ ಎಲ್ಲರನ್ನು ಕೂಡ ಕೂಡಿಸಿದೆ. ಇದರಲ್ಲಿ ಇನ್ನೂ ಕೂಡ ಬಹಳ ಮುಖ್ಯವಾಗಿ ಆಶ್ಚರ್ಯ ಏನೆಂದರೆ, ಅವರೊಂದಿಗೆ ಒಟ್ಟುಗೂಡಿರುವಂತ ಇನ್ನೊಂದು ದೇಶ ಯಾವುದಂದ್ರೆ ಇರಾನ್. ಸೌದಿ ಅರೇಬಿಯಾ ಹಾಗೂ ಇರಾನ್ ಇಬ್ಬರು ದ್ವೇಷಿಗಳು. ಅವರ ಮಧ್ಯದಲ್ಲಿ ಶಿಯಾ ಸುನ್ನಿ ಈ ರೀತಿಯಾಗಿ ಅನೇಕ ಸಮಸ್ಯೆಗಳೆಲ್ಲ ಇದೆ. ಆದರೆ ಅದನ್ನು ದಾಟಿ ಅವರಿಬ್ಬರು ಫ್ರೆಂಡ್ ಆಗಿದ್ದಾರೆ. ಯಾತಕ್ಕಾಗಿ ಅಂದ್ರೆ ಇಸ್ರೇಲ್ ಅನ್ನು ಕೇಂದ್ರವಾಗಿಟ್ಟುಕೊಂಡು. ಇದನ್ನೇ ನಾವು ಜಕರಿಯಾ 12ರಲ್ಲಿ ಓದುತ್ತೇವೆ. ಭೂಮಿಯ ಜನಾಂಗಗಳೆಲ್ಲರೂ ಕೂಡ ಸೇರಿ ಇಸ್ರೇಲ್ಗೆ ವಿರುದ್ಧವಾಗಿ, ಯೆರೂಸಲೇಂಗೆ ವಿರುದ್ಧವಾಗಿ ಕೂಡಿ ಬರುತ್ತಾರೆ ಎಂಬುದಾಗಿ. ಈ ತೀರ್ಮಾನ ಟ್ರಂಪ್ ಬಂದ ನಂತರವಾಗಿ ತೆಗೆದುಕೊಳ್ಳಲಾಯಿತು. ಅವರು ಬಂದ ನಂತರವಾಗಿ ಯಾಕೆ ಇದನ್ನು ತೆಗೆದುಕೊಂಡಿದ್ದಾರೆ ಅಂದರೆ, ಟ್ರಂಪ್ ಖಂಡಿತವಾಗಿ ಇಸ್ರೇಲ್ಗೆ ಬೆಂಬಲವನ್ನು ನೀಡುವಂತವರಾಗಿ ಇರುತ್ತಾರೆ. ಅಮೆರಿಕ ಯಾವಾಗಲೂ ಇಸ್ರೇಲ್ಗೆ ಬೆಂಬಲ, ಆದರೆ ಜೋ ಬಿಡನ್ ಕಾಲದಲ್ಲಿ ಇಲ್ಲದೇ ಇರುವಂತಹ ಬೆಂಬಲ ಟ್ರಂಪ್ ಕಾಲದಲ್ಲಿ ಬರುತ್ತದೆ. ಹಾಗೆ ಅವರು ನಂಬುತ್ತಾರೆ. ಏನು ಕಾರಣ ಎಂಬುದಾಗಿ ಕೇಳುವುದಾದರೆ, ಜೋ ಬಿಡನ್ ಸ್ವಲ್ಪ ಬೇರೆ ರೀತಿಯಾಗಿ ಹೋಗುತ್ತಾರೆ. ಬಹಿರಂಗವಾಗಿ ಇಸ್ರೇಲ್ಗೆ ಬೆಂಬಲ ನೀಡುವವರಾಗಿ ಇದ್ದರೂ ಅರಬ್ ದೇಶಗಳನ್ನು ಕೂಡ ಸಂತೈಸುವವರಾಗಿ ಇರುತ್ತಾರೆ. ಆದರೆ ಇವರು ಹಾಗಲ್ಲ, ಬಹಿರಂಗವಾಗಿ ಇರಾನ್ ಅನ್ನು ವಿರೋಧಿಸುವಂತವರು, ಪ್ಯಾಲೆಸ್ತೀನರಿಗೆ ಸಹಾಯ ಹೋಗದಂತೆ ತಡೆಯುವಂತವರು. ಈಗಾಗಲೇ ಅವರು ಅನೇಕ ಕಾರ್ಯಗಳನ್ನು ತಡೆ ಹಿಡಿದಿದ್ದಾರೆ. ಸೊ ಇದನ್ನೆಲ್ಲ ನೋಡುವಾಗ ಟ್ರಂಪ್ ಬಹಿರಂಗವಾಗಿ ಇಸ್ರಾಯೇಲ್ಗೆ ಬೆಂಬಲ ನೀಡುತ್ತಾರೆ ಎಂಬುದಾಗಿ ಗೊತ್ತಾಗುತ್ತದೆ. ಸೊ ಈ ತೀರ್ಮಾನ ಏನು ಹೇಳುತ್ತದೆ ಎಂಬುದಾಗಿ ಮುಂದೆ ನಾವು ಅದನ್ನು ನೋಡಲಿದ್ದೇವೆ. ಈ 57 ದೇಶಗಳ ತೀರ್ಮಾನ ಏನು ಹೇಳುತ್ತದೆ ಎಂಬುದಾಗಿ ನೋಡುವುದಾದರೆ, ಇಸ್ರಾಯೇಲ್ ಕೂಡಲೇ ಯುದ್ಧವನ್ನು ನಿಲ್ಲಿಸಬೇಕು. ಇದು ಸಾಧಾರಣವಾಗಿ ಎಲ್ಲರೂ ಹೇಳುವಂಥದ್ದೇ. ಆದರೆ ಅದಕ್ಕಿಂತ ಬಹಳ ಮುಖ್ಯ, ಇಸ್ರಾಯೇಲ್ ತಾನು ಹೋದಂತಹ ಸ್ಥಳಗಳು, ಅದು ಉತ್ತರ ಭಾಗವಾಗಿರಲಿ ಅಥವಾ ಗಾಜಾ ಭಾಗವಾಗಿರಬಹುದು ಅಥವಾ ಲೆಬನಾನ್ ಭಾಗವಾಗಿರಬಹುದು, ಎಲ್ಲಾ ಕಡೆಯಿಂದ ಇಮಿಡಿಯೇಟ್ ಆಗಿ ವಾಪಸ್ಸಾಗಿ ಅದನ್ನು ಮತ್ತೆ ಅವರ ಕೈಗೆ ಕೊಡಬೇಕು. ಇದು ಸಾಧ್ಯವಿಲ್ಲ. ಯಾಕೆ ಎಂಬುದಾಗಿ ನೋಡುವುದಾದರೆ, ಜನೀವಾ ಒಪ್ಪಂದದ ಪ್ರಕಾರ ಒಂದು ಯುದ್ಧ ಮುಗಿಯುವಾಗ ಎಷ್ಟರ ಮಟ್ಟಿಗೆ ಒಂದು ದೇಶ ಮುಂದೆ ಬಂದಿದೆಯೋ ಅದು ಅವರಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ ಹೇಳುತ್ತದೆ. ಸೊ ಅದರ ಪ್ರಕಾರವಾಗಿ ಅವರು ಕೊಡುವುದಿಲ್ಲ. ಅದನ್ನು ದಾಟಿ ಮತ್ತೆ ಆ ಸ್ಥಳವನ್ನು ಕೊಟ್ಟರು ಅಂದರೆ ಪುನಃ ಅಲ್ಲಿ ಹಮಾಸ್ ಉಗ್ರವಾದಿಯ ಗುಂಪು, ಹಿಜ್ಬುಲ್ಲಾ ಉಗ್ರವಾದಿಯ ಗುಂಪು ತಲೆ ಎತ್ತುವುದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಅವರು ಕೊಡುವುದಿಲ್ಲ ಎನ್ನುವಂಥದ್ದೇ ಪರಿಸ್ಥಿತಿ. ಇದು ನಿಜವಾಗಿ ನಡೆಯುತ್ತದೆ ಎಂಬುದಾಗಿ ಕೇಳುವುದಾದರೆ, ಈಗ ಇಸ್ರಾಯೇಲ್ಗೆ ಸೈನ್ಯದ ಅಧ್ಯಕ್ಷರನ್ನು, ಫಿನಾನ್ಸ್ ಮಿನಿಸ್ಟರ್ ಅನ್ನು ಬದಲಾಯಿಸಿದ್ದಾರೆ ನೆತನ್ಯಾಹು. ಅವರು ಏನು ಹೇಳುತ್ತಾರೆ ಎಂಬುದಾಗಿ ನೋಡುವುದಾದರೆ, 2025ರಲ್ಲಿ ಆಕ್ರಮಿಸಿಕೊಳ್ಳಲ್ಪಟ್ಟ, ಅಂದರೆ
ಉತ್ತರ ಭಾಗವಾದ ಗಾಜಾ ಪ್ರಾಂತ್ಯ, ಆ ಭಾಗದಲ್ಲಿಯೇ ತಮ್ಮ ವಶ ಅನೆಕ್ಸ್ ಅಂದರೆ ಇಸ್ರಾಯೇಲ್ ಚಿತ್ರಪಟದಲ್ಲಿ ಅದನ್ನು ತೆಗೆದುಕೊಂಡು ಬರುತ್ತೆ ಎಂಬುದಾಗಿ ಅನೌನ್ಸ್ ಮಾಡಿದ್ದಾರೆ. ಅದು ಪ್ಯಾಲೆಸ್ತೀನರ ಎಲ್ಲೆಯಲ್ಲಿ UN ಕೊಟ್ಟಂತಹ ಚಿತ್ರಪಟದಲ್ಲಿ ಇತ್ತು. ಅದು ಈಗಾಗಲೇ ಇಸ್ರಾಯೇಲ್ ತಮ್ಮದೇ ಎಂಬುದಾಗಿ ಹೇಳುತ್ತಿದೆ. ಈಗ ಆ ದೇಶದ ಚಿತ್ರದಲ್ಲಿ ಆ ಭಾಗವನ್ನು ಸೇರಿಸಲಿದ್ದಾರೆ. ಸೊ ಪುನಃ ಈ ಸಮಸ್ಯೆಯು ಸಾಲ್ವ್ ಆಗುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಾಯಿತು. 2025ರಲ್ಲಿ ಅದು ತಮ್ಮ ಚಿತ್ರದಲ್ಲಿ ಇರುತ್ತದೆ ಎಂಬುದಾಗಿ ಅವರು ಹೇಳಿದ್ದಾರೆ. ಈ 57 ದೇಶದ ತೀರ್ಮಾನದಲ್ಲಿ ಫಸ್ಟ್ ಇದೇ ಮುಗಿಯುತ್ತದೆ. ಮುಂದೆ ಅವರ ತೀರ್ಮಾನದಲ್ಲಿ ಏನು ಹೇಳುತ್ತಾರೆಂದರೆ, ಅಲೆಕ್ಸಾ ಮಾಸ್ಕ್ ಇರುವಂತಹ ಟೆಂಪಲ್ ಮೌಂಟ್ ಭಾಗವನ್ನು ಇಮಿಡಿಯೇಟ್ ಆಗಿ ಪ್ಯಾಲೆಸ್ತೀನರ ಕೈಗೆ ಕೊಡಬೇಕೆಂದು ಹೇಳುತ್ತಿದ್ದಾರೆ. ಈಗಾಗಲೇ ಇಸ್ರಾಯೇಲ್ ಅದು ತಮ್ಮ ಸ್ವಂತ ಎಂಬುದಾಗಿ ಹೇಳಿದರು. ಅದರಲ್ಲಿ ಹೋಗಿ ಆಚಾರ ಮಾಡುವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದರು. ಈಗ ಕಳೆದ ತಿಂಗಳು ಅಕ್ಟೋಬರ್ 7ನೇ ತಾರೀಕಿನಿಂದ ಅಲ್ಲಿ ಉಂಟಾಗಿರುವಂತಹ ದೊಡ್ಡ ಬದಲಾವಣೆ ಏನೆಂದರೆ, ಇಸ್ರಾಯೇಲ್ಯರು ಈಗ ಹೋಗಿ ಅಲ್ಲಿ 3ನೆಯ ದೇವಾಲಯದಲ್ಲಿ ಆರಾಧನೆಗೆ ಏನೇನೆಲ್ಲ ಮಾಡಬೇಕು ಅದರ ಕುರಿತು ಪ್ರಾಕ್ಟೀಸ್ ಮಾಡುವುದಕ್ಕೆ ಆರಂಭಿಸಿದ್ದಾರೆ. ಆ ಸ್ಥಳದಲ್ಲಿ ಅಂದರೆ ಬರುವಂತ ಆಲಯದಲ್ಲಿ ನಾವು ಏನು ಮಾಡುತ್ತೇವೆ ಎಂಬುದಾಗಿ ಅವರು ಅದೇ ಸ್ಥಳದಲ್ಲಿ ಮಾಡುವುದಕ್ಕೆ ಆರಂಭಿಸಿದ್ದಾರೆ. ಸೊ ಈಗ ಸಮಸ್ಯೆಯು ಇನ್ನೂ ಕೂಡ ಬಹಳ ದೊಡ್ಡದಾಗಿ ಹೋಗುತ್ತಾ ಇದೆ. ಇದುವೇ ನಾವು ಆರಂಭಿಸುವಾಗ ಹೇಳಿದ್ದು, ಆ ಸ್ಥಳವನ್ನು ಅವರು ತಮ್ಮ ಕೈವಶ ಮಾಡಿಕೊಳ್ಳುತ್ತಾರೆ, ಅಲ್ಲಿ ಅವರು ತಮ್ಮ ಆಲಯವನ್ನು ಕಟ್ಟುತ್ತಾರೆ ಎಂಬುದಾಗಿ. ಈಗ ಈ ಸಮಸ್ಯೆ ಅಧಿಕವಾಗುತ್ತಾ ಇದೆ. ಈಗ ಟ್ರಂಪಿನ ಬದಲಾವಣೆ ಏನಾಗುತ್ತದೆ, ಜನವರಿಯಲ್ಲಿ ಅವರು ಪದವಿಗೆ ಬಂದ ಕೂಡಲೇ ಈ ಯುದ್ಧ ಸಮಾಧಾನವಾಗುತ್ತದೆ, ಎಲ್ಲ ಸಾಲ್ವ್ ಆಗುತ್ತದೆ ಎನ್ನುತ್ತಾರೆ. ಈ ಸ್ಥಳವು ಅವರ ಕೈಗೆ ಸೇರದೆ ಆ ಯುದ್ಧ ನಿಲ್ಲುವುದಿಲ್ಲ. ಒಂದು ವೇಳೆ ಟ್ರಂಪ್ ಬರುವಾಗ ಆ ಸ್ಥಳವನ್ನು ಅವರ ಕೈಗೆ ಕೊಡಬಹುದು. ಅದಕ್ಕೂ ಮುಂಚಿತವಾಗಿ ಆ ಸ್ಥಳದಲ್ಲಿ ಇರುವಂತಹ ಆ ಮಾಸ್ಕ್ ನಿರ್ಮೂಲವಾಗುವಂತ ಕೆಲಸ ಮಾಡಬಹುದು. ಅದಕ್ಕೆ ಟ್ರಂಪ್ ಉತ್ತರ ಕೊಡಬಹುದು. ಏನು ಬೇಕಾದ್ರೂ ನಡೆಯಬಹುದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಬಹಳ ಮುಖ್ಯವಾದ ಮೂವ್ ಏನೆಂದರೆ, ಇರಾನಿನ ಅಣು ಸ್ಥಳಗಳನ್ನು, ಇರಾನಿನ ಆಯಿಲ್ ಉತ್ಪತ್ತಿ ಮಾಡುವ ಸ್ಥಳ, ಆ ಸ್ಥಳಗಳನ್ನು ತಾಕಬಾರದೆಂಬುದಾಗಿಯೇ ಜೋ ಬಿಡನ್ ಇಲ್ಲಿಯ ತನಕ ಇಸ್ರಾಯೇಲ್ ಅನ್ನು ತಡೆದು ನಿಲ್ಲಿಸಿದ್ದಾರೆ. ಆದರೆ ಆಗಲೇ ಅಣು ಸ್ಥಳಗಳನ್ನು ತಾಕುವುದಕ್ಕಾಗಿಯೇ ಟ್ರಂಪ್ ಹೇಳಿದ್ದರು. ಈಗ ಒಂದು ವೇಳೆ ಇರಾನಿನ ಅಣು ಸ್ಥಳಗಳು ತಾಕಲ್ಪಟ್ಟರೆ, ಟ್ರಂಪ್ ಬಂದ ನಂತರವಾಗಿ ಅದಕ್ಕೆ ಅನುಮತಿ ಸಿಗುವುದಾದರೆ, ಯಾಕಂದ್ರೆ ಇಸ್ರಾಯೇಲ್ ತಾಕಬೇಕೆಂದು ಕೇಳುತ್ತಲೇ ಇದ್ದಾರೆ, ಅದಕ್ಕೆ ಹಾಗೆ ಅನುಮತಿ ಕೊಡುವುದಾದರೆ ರಷ್ಯಾ ಒಳಗೆ ಬರುತ್ತದೆ. ಇದರಲ್ಲಿ ಎಲ್ಲಿ ಟ್ರಂಪಿನ ಇನ್ನೊಂದು ಮೂವ್, ರಷ್ಯಾಗೂ ಅವರಿಗೂ ಒಂದು ಸಮಾಧಾನ ಸ್ಥಿತಿ ಉಂಟಾಗುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಯಾಕಂದ್ರೆ ಪುಟಿನ್ ಅವರಿಗೆ ಫ್ರೆಂಡ್ ಎಂದು ಹೇಳುತ್ತಿದ್ದಾರೆ. ಇದು ಏನಾಗಿ ಮುಗಿಯುತ್ತದೆ, ಅದುವೇ ನಮ್ಮ ಮುಂದಿನ ಪಾರ್ಟ್. ಅಮೆರಿಕ, ರಷ್ಯಾ, ಇನ್ನು ಹೇಳಬೇಕಂದ್ರೆ ಇದನ್ನು ಹೀಗೆ ಹೇಳಬೇಕು, ಟ್ರಂಪ್ ಪುಟಿನ್ ಎಂದು ಹೇಳಬಹುದು. ಇವರಿಬ್ಬರು ಕೂಡ ಸ್ನೇಹಿತರು. ಆದರೆ ಏನಂದ್ರೆ, ಟ್ರಂಪ್ ಜಯಿಸಿದ ಕೂಡಲೇ ಪುಟಿನ್ ಅವರು ಶುಭಾಶಯನ್ನು ಹೇಳಲಿಲ್ಲ, 3 ದಿನ ನಂತರವಾಗಿ ಹೇಳಿದ್ದಾರೆ. ಅದುವೇ ಒಂದು ತಾಕುವಿಕೆಯನ್ನು ಉಂಟು ಮಾಡಿದೆ. ಇಲ್ಲಿ ಸಮಸ್ಯೆ ಎಲ್ಲಿ ಸ್ಫೋಟವಾಗುತ್ತದೆ ಎಂದರೆ, ನ್ಯಾಟೋ ಪಡೆಗಳು ಅಲ್ಲಿ ಇದೆ. ಈ ನ್ಯಾಟೋ ಪಡೆಗಳು ಅಲ್ಲಿ ಇರುವುದರಿಂದ ಪುಟಿನ್ ಈ ಸಮಸ್ಯೆಯನ್ನು ಆರಂಭಿಸಿದರು, ಯುಕ್ರೇನ್ ಸಮಸ್ಯೆ ಆರಂಭಿಸಿದರು. ಈಗ ಇವರೇನು ಹೇಳಿದರು ಅಂದ್ರೆ, ನ್ಯಾಟೋ ಪಡೆಗಳನ್ನು ಹೊರಗೆ ಕಳುಹಿಸಬೇಕು, ಯುರೋಪ್ ಅಲ್ಲಿ ಇರಬಾರದು ಎಂಬುದಾಗಿ ಟ್ರಂಪ್ ಹೇಳಿದರು. ಅದೇ ಕಾರ್ಯವನ್ನೇ ಪುಟಿನ್ ಅವರು ಹೇಳಿದರು. ಸೊ ಇದರಲ್ಲೇ ಟ್ರಂಪ್ ಹಾಗೂ ಪುಟಿನ್ ಒಗ್ಗೂಡುತ್ತಾರೆ. ಆ ರೀತಿ ನೋಡಲಾಗುತ್ತಿದೆ. ನ್ಯಾಟೋ ದೇಶಗಳು ಹೊರಗೆ ಬರಬೇಕು ಅಥವಾ ಆ ನ್ಯಾಟೋ ಪಡೆಗಳನ್ನು ನಾಯಕತ್ವ ವಹಿಸಿಕೊಂಡು ನಡೆಸುವಂತದ್ದು ಅಮೆರಿಕ. ಆ ರೀತಿ ಅಮೆರಿಕ ಹೊರಗೆ ಬಂದ ಪಕ್ಷಕ್ಕೆ ಹಾಗಾದರೆ ಸಮಸ್ಯೆ ಸಾಲ್ವ್ ಆಗುತ್ತದಲ್ಲ, ರಷ್ಯಾ ಇದರಿಂದ ಮೌನವಾಗುತ್ತದಲ್ಲ ಅಂದರೆ ಅದೇ ಇಲ್ಲ. ಈ ನ್ಯಾಟೋ ಪಡೆಗಳನ್ನು ಇಷ್ಟು ದೂರ ಕೊಂಡು ಹೋದದಕ್ಕೆ ಕಾರಣ ಅಮೆರಿಕ ಅಲ್ಲ, ಅಮೆರಿಕವನ್ನು ಪ್ರೇರೇಪಿಸುವಂತ ಯುರೋಪ್ ದೇಶಗಳು ಏನೆಂದುಕೊಳ್ಳುತ್ತಾ ಇದೆ ಅಂದರೆ, ರಷ್ಯಾ ತನ್ನ ಆಳ್ವಿಕೆಯನ್ನು ಯುರೋಪ್ನೊಳಗೆ ತರುತ್ತಿದೆ. ಯಾಕಂದ್ರೆ ರಷ್ಯಾ ಅನೇಕ ಕಾರ್ಯಗಳಲ್ಲಿ ಹಾಗೆ ಮಾಡಿದೆ. ಅಂದರೆ ಯುರೋಪ್ ಭಾಗಗಳಲ್ಲಿ ತನ್ನ ಸೈನ್ಯದ ಬಲವನ್ನು ಅಲ್ಲಿ ಇಟ್ಟಿದೆ, ನಾರ್ವೆ ಪ್ರಾಂತ್ಯಗಳಲ್ಲಿ ಇಟ್ಟಿದೆ. ಸೊ ಆ ಸ್ಥಳದಲ್ಲಿ ಯುರೋಪ್ ದೇಶದೊಳಕ್ಕೆ ರಷ್ಯಾ ನುಗ್ಗುತ್ತದೆ. ಆ ರೀತಿ ಒಳಗೆ ಬರಬಾರದೆಂಬುದಕ್ಕಾಗಿ ಉಕ್ರೇನ್ ಒಳಗೆ ತಂದು ನ್ಯಾಟೋ ಪಡೆಗಳನ್ನು ಅಲ್ಲಿ ತರಬೇಕೆಂದು ಅವರು ಹೇಳಿದ್ರು. ಈಗ ಟ್ರಂಪ್ ಬಂದ ಕೂಡಲೇ ಈ ಸ್ಥಳದಲ್ಲಿ ನ್ಯಾಟೋ ಪಡೆಗಳು ಹೊರಗೆ ಬರಬೇಕೆನ್ನುವಂಥದ್ದು ಅವರ ಆಸೆಯಾಗಿದೆ. ಅದನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಈಗ ಈ ಸಮಸ್ಯೆ ಬೇರೆ ರೀತಿಯಾಗಿ ತಿರುಗುತ್ತಾ ಇದೆ. ಹೇಗೆ ಹೋಗುತ್ತದೆ ಎಂದರೆ, ಒಂದು ವೇಳೆ ಟ್ರಂಪ್ ನ್ಯಾಟೋ ಪಡೆಗಳನ್ನು ವಾಪಸ್ ತೆಗೆದುಕೊಳ್ಳುವುದಕ್ಕೆ ಹೇಳಿ, ಅದರಲ್ಲಿ ನಿರ್ದಿಷ್ಟವಾಗಿ ನ್ಯಾಟೋ ಪಡೆಗಳಂದ್ರೆ ಎಲ್ಲ ಇದೆ. ಅದರಲ್ಲಿ ಜರ್ಮನಿ ಇದೆ, ಫ್ರಾನ್ಸ್ ಇದೆ, ಇದರಲ್ಲಿ ಟರ್ಕಿ ಇದೆ. ಇವರೆಲ್ಲರೂ ಕೂಡ ವಾಪಸ್ ಪಡೆಯದೇ ಇರುವ ಪಕ್ಷದಲ್ಲಿ ಅಥವಾ ಅಮೆರಿಕ ಮಾತ್ರ ಇದರಿಂದ ಹೊರಗೆ ಬರಲಿದೆ. ಹಾಗೆ ಬರುವಾಗ ಯುರೋಪ್ ಹಾಗೂ ಅಮೆರಿಕದ ಮಧ್ಯೆ ಯುದ್ಧವು ಅಧಿಕವಾಗಲಿದೆ. ಆದರೆ ರಷ್ಯಾದ ಒತ್ತಾಯ ಈ ನ್ಯಾಟೋ ಪಡೆಗಳು ಹೊರಗೆ ಹೋಗಬೇಕು ಎಂಬುದಾಗಿ. ಟ್ರಂಪ್ ಅದಕ್ಕೆ ಸಹಾಯವಾಗಿ ಇರುತ್ತಾರೆ ಎಂಬುದಾಗಿ ಅವರು ಎದುರು ನೋಡುತ್ತಿದ್ದಾರೆ. ಆದರೆ ಇದು ಸಮಸ್ಯೆಯು ಬೇರೆ ರೀತಿಯಾಗಿ ಮುಂದುವರಿಯಲಿದೆ. ಈ ಸಮಸ್ಯೆಯು ಯಾವ ಸ್ಥಳದಲ್ಲಿ ಹೇಗೆ ಮಾರ್ಪಡುತ್ತದೆ ಎನ್ನುವಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಬೈಬಲ್ನಲ್ಲಿ ಹೇಳಲ್ಪಟ್ಟಿರುವಂತಹ ವಿಷಯ, ಅದನ್ನೇ ನಾವೀಗ ನೋಡಲಿದ್ದೇವೆ. ಒಂದು ವೇಳೆ ಯುರೋಪ್ನ ಈ ಒಂದು ಆಲೋಚನೆಯನ್ನು, ಕೋರಿಕೆಯನ್ನು ಟ್ರಂಪ್ನವರು ನಿರಾಕರಿಸಿ ನ್ಯಾಟೋ ಪಡೆಯಿಂದ ಹೊರಗೆ ಬಂದು ಅಥವಾ ಅಮೆರಿಕ ಹೊರಗೆ ಬರುವುದೇ ಆದರೆ, ಯುರೋಪ್ನವರು ತಮ್ಮ ಸಂರಕ್ಷಣೆಗೋಸ್ಕರವಾಗಿ ದೊಡ್ಡ ಸೈನ್ಯವನ್ನು ರೂಪಿಸಲಿದ್ದಾರೆ. ಅವರು ಸಿದ್ಧವಾಗುವುದಕ್ಕೆ ಆರಂಭಿಸಿದ್ದಾರೆ. ಅದೇ ಬಹಳ ಮುಖ್ಯ. ಕಳೆದ ವರ್ಷವೇ ಜರ್ಮನಿ ಚಾನ್ಸಲರ್ ಇದರ ಕುರಿತಾಗಿ ಹೇಳಿದ್ದಾರೆ.
ಈಗ ಪುನಃ ಇನ್ನೊಂದು ಕಾರ್ಯವು ಹೇಳಲ್ಪಟ್ಟಿದೆ, ನಮ್ಮ ಸಂರಕ್ಷಣೆಯು ನಮ್ಮ ಕೈಯಲ್ಲೇ ಇದೆ ಎಂಬುದಾಗಿ. ಆಗ ಯುರೋಪೇ ಸೂಪರ್ ಪವರ್ ಆಗಿ ಮಾರ್ಪಡುತ್ತದೆ. ಇಲ್ಲೇ ಬಹಳ ಮುಖ್ಯವಾದ ವಿಷಯ ನಡೆಯುತ್ತದೆ. ಯುರೋಪ್ ಸೂಪರ್ ಪವರ್ ಆಗುವಾಗ ಆ ಯುರೋಪ್ ಸೂಪರ್ ಪವರ್ ಆಗುವುದಕ್ಕೆ ಒಬ್ಬ ನಾಯಕ ಬರಬೇಕು. ಯಾವಾಗಲೂ ಕೂಡ ಚೆನ್ನಾಗಿ ಗಮನಿಸಿರಿ, ಸೆಕೆಂಡ್ ವರ್ಲ್ಡ್ ವಾರ್ ಅದು ಮುಗಿಯುವ ತನಕ ಅಮೆರಿಕಾದವರು ವಾರ್ನಲ್ಲೇ ಇಲ್ಲ. ಅವರು ಯಾವುದರಲ್ಲೂ ಕೂಡ ಇಲ್ಲ. ಅಮೆರಿಕ ನಾರ್ಮಲ್ ಆಗಿ ಒಂದು ಸೈಡ್ ಅಲ್ಲಿ ಇತ್ತು. ಪರ್ಲ್ ಹಾರ್ಬರ್ ತಾಕಲ್ಪಟ್ಟ ನಂತರವೇ ಜಪಾನ್ ಮೇಲೆ ಅಮೆರಿಕ ಗುಂಡು ಹಾರಿಸುವುದಕ್ಕೆ ಆರಂಭಿಸಿತು. ಆ ಗುಂಡು ಹಾಕಿದ್ದರ ಪರಿಣಾಮವಾಗಿ ಅಮೆರಿಕ ಸೂಪರ್ ಪವರ್ ಆಯಿತು. ಎರಡೇ ಗುಂಡಿನಿಂದ ಅಮೆರಿಕ ಸೂಪರ್ ಪವರ್ ಆಯಿತು. ಅದಕ್ಕೂ ಮುಂಚಿತವಾಗಿ ಎಕನಾಮಿಯಲ್ಲಿ ಅವರು ಸ್ಟ್ರಾಂಗ್ ಆಗಿದ್ದರು. ಅದಕ್ಕೂ ಮುಂಚೆ ಇದ್ದಂತ ಎಕನಾಮಿಯಲ್ಲಿ ಇಂಗ್ಲೆಂಡ್ ವೀಕ್ ಆಗಿ ಇತ್ತು. ಈಗ ಚೆನ್ನಾಗಿ ಗಮನಿಸಿದ್ರೆ ಅಮೆರಿಕ ಎಕನಾಮಿಯಲ್ಲಿ ವೀಕ್ ಆಗಿದೆ. ಈಗ ಟ್ರಂಪ್ ಬಂದ ನಂತರ ಇನ್ನೂ ವೀಕ್ ಆಗುತ್ತದೆ ಎಂದು ಹೇಳುತ್ತಿದ್ದಾರೆ. ಯಾಕಂದ್ರೆ ಟ್ರಂಪ್ ಬಿಸಿನೆಸ್ ಮ್ಯಾನ್ ಸ್ಟ್ರಾಂಗ್ ಆಗುತ್ತದೆ ಎಂದು ಎದುರು ನೋಡಿದರೆ ಟ್ರಂಪ್ಗೆ ವಿರುದ್ಧವಾಗಿ ಎಲ್ಲರೂ ಕೂಡ ಅರಬ್ ನೇಷನ್ಸ್, ಯುರೋಪ್ ಯೂನಿಯನ್ ಎಲ್ಲ ಬರುವುದರಿಂದ ಮತ್ತೆ ಇಲ್ಲಿ ಎಕನಾಮಿ ಡೌನ್ ಆಗುತ್ತದೆ ಎಂದು ಹೇಳುತ್ತಿದ್ದಾರೆ. ನೆಕ್ಸ್ಟ್ ಸೂಪರ್ ಪವರ್ ಆಗಿ ಯುರೋಪ್ ಯೂನಿಯನ್ ಮಾರ್ಪಡುತ್ತದೆ. ಹಾಗೆ ಮಾರ್ಪಡುವಾಗ ಮುಂದಿನ ಶಕ್ತಿಶಾಲಿ ರಾಷ್ಟ್ರವಾಗಿ ಯುರೋಪ್ ಯೂನಿಯನ್ ಬಂದು ನಿಲ್ಲುತ್ತದೆ. ಅದರಲ್ಲಿ ಒಂದು ಗುರುತು ಏನೆಂಬುದಾಗಿ ನೋಡುವುದಾದರೆ ಅಮೆರಿಕಾದ ಎಕನಾಮಿ ಡೌನ್ ಆಗಿ ಅಮೆರಿಕಾದ ಡಾಲರ್ ವ್ಯಾಲ್ಯೂ ಕುಸಿದಿದೆ. ಯುರೋಪ್ ಮೇಲೆ ಬರುವುದಕ್ಕೆ ಆರಂಭವಾಗಿದೆ. ಈಗ ಎಲ್ಲವೂ ಕೂಡ ಯುರೋಪ್ ಯೂನಿಯನ್ ಕಡೆ ತಿರುಗಲಿದೆ. ಸೊ ಇದು ಟ್ರಂಪಿನ ಬರುವಿಕೆಗೆ ಮುಂಚಿತವಾಗಿ ಯುರೋಪಿನಲ್ಲಿ ನಡೆಯುವಂತಹ ಬದಲಾವಣೆಗಳು. ಇದೆಲ್ಲವನ್ನು ಚೆನ್ನಾಗಿ ಗಮನಿಸಿ ನೋಡುವುದಾದರೆ ಇದು ಬಹಳ ಮುಖ್ಯವಾಗಿ, ಅಂದರೆ ಮತ್ತೆ ಜೋ ಬಿಡನ್ ಅವರು ಇದ್ದಂತಹ ಕಾಲಕ್ಕಿಂತ ವೇಗವಾಗುತ್ತಾ ಇದೆ. ಇದು ಮೂರನೇ ಮಹಾಯುದ್ಧಕ್ಕೂ ಅದರೊಂದಿಗೆ ಮೂರನೆಯ ದೇವಾಲಯಕ್ಕೂ ಅದರೊಂದಿಗೆ ಬರುವಂತ ಶಕ್ತಿಶಾಲಿ ರಾಷ್ಟ್ರಕ್ಕೂ ಅಂತಿಕ್ರಿಸ್ತನ ಏಳುವುದಕ್ಕೆ ಬಹಳ ಮುಖ್ಯವಾದಂತಹ ಮೂವ್ ಈ ಟ್ರಂಪ್ನ ಮೂಲಕವಾಗಿ ಹಾಗೆ ಅಪ್ಸೈಡ್ ಡೌನ್ ಆಗಲಿದೆ. ನಾವೆಲ್ಲರೂ ಏನಂದುಕೊಳ್ಳುತ್ತೇವೆಂದರೆ ಟ್ರಂಪ್ ಬರುವುದಾದರೆ, ಕ್ರೈಸ್ತರ ಪ್ರಕಾರ ಟ್ರಂಪ್ ಬರುವುದಾದರೆ ಒಂದು ಒಳ್ಳೆ ಆಳ್ವಿಕೆ ಬರುತ್ತದೆ ಎಂಬುದಾಗಿ ನಾವು ನೆನೆಸುತ್ತೇವೆ. ಟ್ರಂಪ್ ಬಂದಾಗ ಇಸ್ರೇಲ್ಗೆ ರಾಜಧಾನಿಯಾಗಿ ಯೆರೂಸಲೇಮ್ ಅನೌನ್ಸ್ ಮಾಡಲಾಯಿತು 2017 ಲಾಸ್ಟ್ ಅಲ್ಲಿ 2018ರಲ್ಲಿ. ಆದರೆ ಈ ಬಾರಿ ಟ್ರಂಪ್ ಬಂದದ್ದು ಮುಂದಿನ ದೇವಾಲಯಕ್ಕೆ ಸ್ಥಳವನ್ನು ಕೊಡಿಸುವುದಕ್ಕಾಗಿ. ಅವರು ಆ ಸ್ಥಳವನ್ನು ಕೊಡಿಸುವಾಗಲೇ ಅಂತಿಕ್ರಿಸ್ತನ ಆಳ್ವಿಕೆಗೆ ಬೀಜವು ಬಿತ್ತಲಾಗುತ್ತದೆ. ಇದೆಲ್ಲವೂ ಕೂಡ ಈಗ ರೆಡಿಯಾಗಿದೆ. ಈ ಸಂಚಿಕೆಯನ್ನು ನಾವು ಇದರೊಂದಿಗೆ ಮುಗಿಸಲಿದ್ದೇವೆ. ಇದು ಟ್ರಂಪ್ನ 2.0 ಬಹಳ ಮುಖ್ಯವಾಗಿ ಅವರು ಬಂದ ನಂತರವಾಗಿ ನಡೆಯುತ್ತಾ ಇರುವಂತಹ ಸಂಭವಗಳು. ಇನ್ನೂ ಬೇರೆ ಕೆಲವು ಕಾರ್ಯಗಳಿದೆ. ಅದನ್ನು ದೇವರ ಚಿತ್ತವಾದರೆ ಬರುವಂತಹ ಶೀಘ್ರದಲ್ಲಿಯೇ ಬರುವ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರುತ್ತೇವೆ. ನಮ್ಮ ಸೇವೆಗೋಸ್ಕರವಾಗಿ ಪ್ರಾರ್ಥಿಸಿರಿ. ಇನ್ನೂ ಕೂಡ ನಿಮಗೆ ಅನೇಕ ಕಾರ್ಯಗಳನ್ನು ಯೂಟ್ಯೂಬ್ ಮೂಲಕ, ಮೀಡಿಯಾ ಮೂಲಕ ತರಬೇಕೆಂದು ಬಯಸುತ್ತೇವೆ. ಇದನ್ನು ನಮ್ಮ ಆ್ಯಪಲ್ಲಿ HLM ಆ್ಯಪಲ್ಲೂ ಕೂಡ ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ಒಂದು ವೇಳೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಆಗದೇ ಇರುವಂತಹ ಕೆಲವು ಕಾರ್ಯಗಳನ್ನು ಪರ್ಸನಲ್ ಆ್ಯಪ್ ಅಲ್ಲಿ ನಾವು ಮಾಡಿರುತ್ತೇವೆ. ನೀವು ಅದನ್ನು ಕೂಡ ಹೋಗಿ ನೋಡಬಹುದು. ಕರ್ತನ ಚಿತ್ತವಾದರೆ, ಬರುವಿಕೆ ತಡವಾದರೆ ಮತ್ತೆ ಸಂಧಿಸೋಣ. ಗಾಡ್ ಬ್ಲೆಸ್ ಯು.